ಸರ್, ನನ್ನ ಹೆಸರು ಸಂದೀಪ್ ಅಂತ. ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಈ ಸಂಸ್ಥೆಗೆ ಬಂದು 10 ವರ್ಷ ಆಗಿದೆ. ನಮಗೆ ಇಲ್ಲಿಂದ ಈಗ ಆಗಲೇ ಹೇಳ್ದಂಗೆ 2022ರಲ್ಲಿ ಏನು ಅವ್ರು ಮರ್ಜ್ ಮಾಡ್ತೀವಿ ಅಂತ ಪ್ರೋಸೆಸ್ ಎಲ್ಲ ಶುರು ಮಾಡಿಕೊಂಡು ಸರ್ಕಾರದಿಂದ NOC ಎಲ್ಲ ಪಡ್ಕೊಂಡು ನಮ್ಮನ್ನು 2022ರಲ್ಲಿ ನಮಗೊಂದು ಡೆಪ್ಟೇಷನ್ ಲೆಟ್ರಲ್ಲಿ ತುಂಬ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಏನಂತ, ನೀವು ಈ ಸಂಸ್ಥೆಗೆ ನಿಮ್ಮನ್ನ ಡೆಪ್ಟೇಷನ್ ಮಾಡ್ತಾ ಇದ್ವಿ 2025-26 ಕೊನೆಗೆ ನಿಮಗೆ ಸೀನಿಯಾರಿಟಿ ಕೇಡ್ರು ಸರ್ಕಾರದ ಆದೇಶದ ಪ್ರಕಾರ ನಿಮಗೆ ಕೊಡ್ತೀವಿ, ನಿಮ್ಗೆ ಸೀನಿಯಾರಿಟಿ ಕೊಡ್ತೀವಿ, ನಿಮ್ದು ಏನೇನು ಕೇಡ್ರ್ ಬೇಸಿದೆ ಅದನ್ನು ಕಂಪ್ಲೀಟ್ ಮಾಡಿಕೊಡ್ತೀವಿ, ಎಲ್ಲನೂ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ. ಆದರೆ ಈಗ ಸರ್ಕಾರದ ಆದೇಶ ಇಲ್ಲಿ ನೀಟಾಗಿ ಬಂದಿದ್ರು, ನಮ್ಮನ್ನು ಇಮಿಡಿಯೇಟಾಗಿ ಕೆಲಸಕ್ಕೆ ಸೇರಿಸ್ಕೊಂಡು ನಮ್ಗೆ 12 ತಿಂಗಳು ಏನು ಸಂಬಳ ಕೊಟ್ಟಿಲ್ಲ ಅದನ್ನು ಕೊಡಿ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ರು. ಇವರು ನಮ್ಮನ್ನು ಇಲ್ಲಿ ಒಳಗೆ ಸೇರಿಸ್ದೆ. ಈಗ ಮೊನ್ನೆ M.Tech ಮಾಡಿರೋ ಹುಡುಗರನ್ನ ಅವ್ರನ್ನ ಕರ್ಕೊಂಡು ಬಂದು ಕಮ್ಮಿ ಸಂಬಳ ಕೊಟ್ಕೊಂಡು ಅವ್ರಗಳ ಕೈ ಪಾಠ ಮಾಡಿಸ್ಕೊಂಡು ಕಾಂಟ್ರಾಕ್ಟ್ ಬೇಸಿಸಲ್ಲಿ 3 ತಿಂಗಳು 6 ತಿಂಗಳು ಅಂತ ಎಜುಕೇಷನ್ ಸಿಸ್ಟಮ್ನೇ ಹಾಳು ಮಾಡ್ತಾ ಇದ್ದಾರೆ. ಇನ್ನೊಂದು, ಈಗ ಹೊಸದಾಗಿ ಅವ್ರು ಏನು ಹೇಳ್ತಿರೋದು, ನಾವು ಟೈರ್ 1 ಟೈರ್ 2 ಅಂತ ಡಿಫ್ರೆನ್ಸಸ್ಸು, ಇಲ್ಲಿರೋರೆಲ್ಲ A ಗ್ರೇಡ್ ಫ್ಯಾಕಲ್ಟೀಸು, ನೀವೆಲ್ಲ B ಗ್ರೇಡ್ ಫ್ಯಾಕಲ್ಟೀಸು, ನಿಮ್ಮನ್ನ ಇಲ್ಲಿ ನಾವು ತಗೋಬೇಕು ಅಂದರೆ ನೀವು ಫ್ರೆಶ್ ಆಗಿ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಂತ. ಸರ್, ಸಿಂಪಲ್ 3 ವರ್ಷ ನಮ್ಮನ್ನು ಇಲ್ಲಿ ಡೆಪ್ಟೇಷನ್ ಮಾಡಿಸಿ 3 ವರ್ಷ ಇದೇ ಕಾಲೇಜಲ್ಲಿ ಅವ್ರಿಗೆ ಪಾಠ ಮಾಡಿರೋ ಮೇಷ್ಟ್ರು, ಹಂಗಾರೆ ಅವಾಗ ಎಲ್ಲಿ ಹೋಗಿತ್ತು ಸರ್? ಈ ಗ್ರೇಡ್ ಸಿಸ್ಟಮ್ ಈಗ ಏನು ಹೇಳ್ತಾ ಇದ್ದಾರೆ, ನಮ್ಮನ್ನು ಭೇದ ಭಾವ ಮಾಡ್ತಾ ಇದ್ದಾರೆ. ಅವಾಗ 3 ವರ್ಷ ಪಾಠ ಮಾಡಿಸ್ಕೊಂಡ್ರಲ್ಲ, ಅವಾಗ ಯಾಕಿರಲಿಲ್ಲ ಆ ಭೇದ ಭಾವ? ಈಗ ಪ್ರಾಬ್ಲಮ್ ಆಗ್ತಿರೋದೇನು ಅಂದರೆ, ನಮ್ಮಲ್ಲೇ ಸರ್ 48 ವರ್ಷ 49 ವರ್ಷ ಎಲ್ಲ ಮೇಲಿರೋರು ಜಾಸ್ತಿ ಇರೋರು, ರಿಟೈರ್ಮೆಂಟ್ಗೆ 2 ವರ್ಷ ಇರೋವಂಥವ್ರು. ರಾಜು ಸರ್ ಅಂತ ಮ್ಯಾಥ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಪ್ರೊಫೆಸರು, ಅವ್ರಿಗೂ ರಿಟೈರ್ಮೆಂಟ್ಗೆ 2 ವರ್ಷ ಇದೆ. ಇಲ್ಲೇ ತುಂಬ ಜನ ಇದ್ದಾರೆ 2 ವರ್ಷ ರಿಟೈರ್ಮೆಂಟ್ಗಿದೆ. ಇವ್ರಿಗೆ ಎಲ್ಲಿಗೆ ಹೋಗ್ತಾರೆ ಸರ್? ಯಾರವ್ರು ಕೆಲಸ ಕೊಡ್ತಾರೆ ಎಲ್ಲಾದ್ರೂ? ಈಗ ನಾವೇ 50+ ಇರೋರು, ನಾವೀಗ ಎಲ್ಲಿಗಾದರೂ ಅಪ್ಲೈ ಮಾಡಿದ್ರೆ ನಮ್ಗೆ ಎಲ್ಲಿ ಸಿಗುತ್ತೆ ಜಾಬ್? ಒಂದೊಂದು ವರ್ಷ ಆಗಿದೆ ಕೆಲಸಕ್ಕೆ. ಈಗ ನೀವು ನಂಬ್ತಿರೋ ಬಿಡ್ತಿರೋ ಇದೇ ಸಂಸ್ಥೆಯಲ್ಲಿ ರಿಟೈರ್ ಆಗಿರೋರ್ನು ಕರ್ಕೊಂಡು ಬಂದು ಇಲ್ಲಿ ಕೂರಿಸ್ಕೊಂಡು ಅವ್ರಗಳ ಕೈಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಅನಾವಶ್ಯಕವಾಗಿ. ಇಲ್ಲಿ ಹಾಲಿ ನಾವೆಲ್ಲ ಇದ್ದೀವಿ, ನಮ್ಮನ್ನು ಹೊರಗಿಟ್ಟು ಕೆಲಸ ಮಾಡಕ್ಕೆ ನಾವು ರೆಡಿ ಇದ್ದೀವಿ. ಸರ್ಕಾರದ ಆದೇಶ ಪಾಲಿಸಿ ನಾವು ಅದನ್ನು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಕ್ಕೆ ನಾವು ರೆಡಿ ಇದ್ದರೆ ನಮ್ಮನ್ನು ನಾವು ಬೇಡ. ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ರಿಟೈರ್ ಆಗಿರೋರು, ಈಗ ಮೊನ್ನೆ ಫ್ರೆಶ್ ಆಗಿ ಓದಿ ಮುಗಿಸ್ಕೊಂಡು ಬಂದಿರೋ ಹುಡುಗರು, ಅವ್ರೇನು ಪಾಠ ಮಾಡೋಕ್ಕೆ ಸಾಧ್ಯ ಸರ್? ಅವ್ರು ಏನಿಲ್ಲ, ನಾವೀಗೆಲ್ಲ ಮತ್ತೆ ವಾಪಸ್ ಬಂದರೆ ನಮಗೆ ಸಂಬಳ ಜಾಸ್ತಿ ಮಾಡಬೇಕು, NIಗೆ ಇದು ಕೊಡಬೇಕು, ಸಂಬಳ ಕೊಡಬೇಕು, ಸೀನಿಯಾರಿಟಿ ಕೊಡಬೇಕು. ಇಲ್ಲಿರೋರಿಗೆ ಪ್ರೆಷರ್, ಇಲ್ಲಿರೋ ಫ್ಯಾಕಲ್ಟೀಸ್ಗಳದ್ದು. ಈಗ ಅವ್ರು ಬಂದರೆ ಅವರೆಲ್ಲ ಜೂನಿಯರ್ಸ್ ಆಗ್ತಾರೆ, ನಾವೆಲ್ಲ ಇಲ್ಲಿಗೆ ಬಂದರೆ ಮತ್ತು ಇಲ್ಲಿಗೆ ತಕ್ಕಂತೆ ಸಂಬಳ ನಮಗೆ ಕೊಡಬೇಕು. ಅದನ್ನೆಲ್ಲ ಉಳಿಸಿ ಅವರು ಹೊಸಬ್ರನ್ನ ಸೇರಿಸ್ಕೊಂಡು ಅವ್ರಿಗೆ ಕಮ್ಮಿ ಸಂಬಳ ಕೊಟ್ಕೊಂಡು ನಡೆಸ್ಕೊಂಡು ಹೋಗಬೇಕು ಅನ್ನೋ ಒಂದು ಧೋರಣೆ ಅವರಲ್ಲಿ. ನಾವು ಒತ್ತಾಯ ಮಾಡ್ತಿರೋದು ಇಷ್ಟೇ ಸರ್, ನಮ್ದು ಏನು ಇಲ್ಲಿವರೆಗೂ ಪರ್ಮನೆಂಟ್ ಎಂಪ್ಲಾಯೀಸ್ ಅಂತ ನಾವೇನಿದೀವೋ, ನಾವು ರಿಟೈರ್ಮೆಂಟ್ ಟೈಮ್ವರೆಗೂ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ, ನಮ್ಮ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ನಮ್ದು ಏನೂ ಎಕ್ಸ್ಟ್ರಾ ಡಿಮ್ಯಾಂಡ್ ಇಲ್ಲ ಸರ್. ನಮ್ದಿರೋದು ಏನು, ಆ ಪರ್ಮನೆಂಟ್ ಲೆಟ್ರ್ ಏನಿತ್ತು ಅದು ಕಂಟಿನ್ಯೂ ಆಗಬೇಕು. ನಮ್ಮನ್ನು ಜಸ್ಟ್ ಟ್ರಾನ್ಸ್ಫರ್ ಮಾಡಬೇಕು, IT NAಗೆ ನಮ್ಮನ್ನು ಟ್ರಾನ್ಸ್ಫರ್ ಮಾಡಬೇಕು. ಅದೇ ನಮ್ಗೇನು ಕೊಟ್ಟು ಮಾತು, ಈಗ ನಮ್ದೇನು ಸೀನಿಯಾರಿಟಿ ಇತ್ತು, ನಮ್ಗೇನು ಸ್ಕೇಲ್ ಕೊಡಬೇಕಿತ್ತು, ಆ ಸ್ಕೇಲ್ನ ಕೊಟ್ಕೊಂಡು ನಮ್ಮನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನಮ್ದು ಇನ್ನೇನು ಅಭ್ಯಂತರ ಇಲ್ಲ ಸರ್. ಇದು ಕಂಟಿನ್ಯೂಸ್ ಆಗಿ ನಾವು ಮಾಡ್ಕೊಂಡು ಹೋಗ್ತೀವಿ ಸರ್. ಈಗ ನಾವು ಗೆಲ್ಲೋವರೆಗೂ, ನಮ್ದು ಏನು ಸರ್ಕಾರದ ಆದೇಶ ಬಂದಿದೆಯೋ ಅದು ಇಂಪ್ಲಿಮೆಂಟ್ ಆಗೋವರೆಗೂ ನಾವು ಈ ಸ್ಟ್ರೈಕ್ನ ಕೈ ಬಿಡಲ್ಲ ಸರ್.